ಓಂ ಅಜ್ಞಾನತಿಮಿರಾಂತಸ್ಯ ಜ್ಞಾನಾಂಜಲಶಲಾಕೆಯ ಚಕ್ಷುರುನ್ಮಿಲಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ. ಚಿಂತನ ವಿಷಯ ಭಗವದ್ಗೀತೆ ಉಪದೇಶಗಳ ನಿಧಿ. ಭಗವದ್ಗೀತೆ ಉಪದೇಶಗಳ ನಿಧಿ. ಖಂಡಿತ ಇದು ಒಂದೋ ಎರಡೋ ಅಥವಾ ಬೆರಳೆಣಿಕೆಯಷ್ಟೋ ಅಥವಾ 100,000 ಈ ರೀತಿ ಅಲ್ಲ. ಭಗವದ್ಗೀತೆಯಲ್ಲಿ ಎಷ್ಟು ಉಪದೇಶಗಳ ಅಡಗಿದೆ ಅಂದರೆ ಇಡೀ ಮಾನವ ಕುಲಕ್ಕೆ ಏನೆಲ್ಲ ಬೇಕೋ ಪ್ರತಿಯೊಂದು, ಇಂಥದ್ದಿದೆ ಇಂಥದ್ದಿಲ್ಲ ಅನ್ನಂಗಿಲ್ಲ, ಪ್ರತಿಯೊಂದನ್ನು ಸಹ ಭಗವದ್ಗೀತೆಯಲ್ಲಿ ನಮಗೆ ಶ್ರೀಕೃಷ್ಣ ಪರಮಾತ್ಮ ನೀಡಿದ್ದಾನೆ. ಇದು ಅರ್ಜುನ ಏನು ಮಾಡ್ತಾನೆ, ನಾನು ನಿನಗೆ ಶರಣಾಗಿದ್ದೇನೆ ಭಗವಂತ, ಯಾವುದು ನನಗೇನು ಗೊತ್ತಾಗ್ತಾ ಇಲ್ಲ, ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಅದಕ್ಕೋಸ್ಕರ ನನಗೆ ಯಾವುದು ಶ್ರೇಯಸ್ಕರವೋ ಅದನ್ನು ನೀನು ನನಗೆ ತಿಳಿಸು, ಯಾವುದು ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಕೇಳಿ ಶರಣಾಗತಿ ಆದಾಗ ಭಗವಂತ ಹೇಳ್ತಾನೆ, ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ ಭಾಷಸೆ ಗತಾಸೂನ ಗತಾಸೂಂಶ ನಾನು ಶೋಚಂತಿ ಪಂಡಿತಃ. ಅಲ್ಲಿ ಭಗವಂತ ಏನು ಮಾಡ್ತಾನೆ, ಅರ್ಜುನನಿಗೆ ಹೇಳ್ತಾನೆ, ಅಲ್ಲ ಅರ್ಜುನ, ನೀನು ಪಂಡಿತನಂತೆ ಮಾತಾಡ್ತೀಯ, ಮತ್ತೆ ಒಂದೊಂದು ಸಲ ಶೋಕನೂ ಪಡ್ತಾ ಇದೀಯಾ. ನೀನೇನಕ್ಕೆ ಶೋಕ ಪಡ್ತಾ ಇದೀಯಾ? ನೀನು ವಿದ್ವಾಂಸನಾದವನು, ಎಲ್ಲ ತಿಳ್ಕೊಂಡಿರೋನಂತೆ ಮಾತಾಡುತ್ತಾ ಇರೋವಾಗ ನೀನು ಯಾಕೆ ಶೋಕ ಪಡ್ತಾ ಇದೀಯಾ? ಯಾರಿಗೋಸ್ಕರ ಶೋಕಕ್ಕೆ ಅರ್ಹರಲ್ವೋ ಅವ್ರಿಗೋಸ್ಕರನ ಕುರಿತು ನೀನು ಶೋಕ ಮಾಡ್ತಾ ಇದೆಯಲ್ಲ. ಪಂಡಿತರಾದವರು ಏನು ಮಾಡ್ತಾರೆ, ಅವ್ರಿಗೆಲ್ಲದರ ಅರಿವಿರುತ್ತೆ, ಅವರು ಸತ್ತವ್ರಿಗಾಗಲಿ ಅಥವಾ ಬದುಕಿರೋರ್ಗಾಗಲಿ ಅವರು ಶೋಕನ ವ್ಯಕ್ತಪಡಿಸೋದಿಲ್ಲ. ಆದರೆ ನೀನು ನೋಡಿದ್ರೆ ಈ ರೀತಿ ಶೋಕ ಪಡ್ತಾ ಇದೆಯಲ್ಲ ಅಂತಂದ್ಬಿಟ್ಟು ಅವನಿಗೆ ಬುದ್ಧಿವಾದ ಹೇಳೋದ್ರ ಮುಖಾಂತರ ಉಪದೇಶನ ನೀಡ್ತಾರೆ. ಇಲ್ಲಿ ಅರ್ಜುನನ ಮುಖಾಂತರ, ಅರ್ಜುನ ಪ್ರಶ್ನೆ ಮಾಡಿರೋದಕ್ಕೆ ಇಲ್ಲಿ ಕೃಷ್ಣ ಏನು ಮಾಡ್ತಾನೆ, ಹೇಳ್ತಾ ಇದ್ದಾನೆ ಅಂದರೆ ಕುಲಕ್ಕೇನೆ ಇದು ತಲಪಲ್ಲಿ ಅನ್ನೋ ಇದರಿಂದ ಭಗವಂತ ಏನು ಮಾಡ್ತಾನೆ, ಅರ್ಜುನನ ಮುಖಾಂತರ ನಮಗೆಲ್ಲರಿಗೂ ಸಹ ಇದನ್ನು ಈ ತತ್ವನ ನೀಡ್ತಾ ಇದ್ದಾನೆ. ಸೊ ಇಲ್ಲಿ ಭಗವಂತ ಏನು ಹೇಳ್ತಾ ಇದ್ದಾನೆ ಅಂದರೆ, ಹುಟ್ಟಿದವ ಸಾಯಲೇಬೇಕು, ಆಮೇಲೆ ಸತ್ತವನು ಮರುಜನ್ಮ ಪಡೆಯಲೇಬೇಕು, ಅದಕ್ಕೇಕೆ ನೀನು ಶೋಕ ಪಡ್ತಾ ಇದೀಯಾ ಅಂತ ಅರ್ಜುನನಿಗೆ ಹೇಳ್ತಾನೆ. ಮತ್ತು ಇಲ್ಲಿ ಬರುವ ಪ್ರತಿಯೊಂದೂ ಸಹ ಭಗವಂತ ಹೇಳಿರೋದು ಕೇವಲ ಅರ್ಜುನನಿಗೆ ಅಂತ ತಿಳಿಯದೆ ಇದನ್ನು ನಮಗೆ ಭಗವಂತ ಹೇಳ್ತಾ ಇದ್ದಾನೆ ಅಂತ ನಾವು ತಿಳ್ಕೊಬೇಕು. ಇಂಥ ವಿಷಯದ ಬಗ್ಗೆ ಹೇಳಿದ್ದಾರೆ, ಇಂಥ ವಿಷಯದ ಬಗ್ಗೆ ಹೇಳಿಲ್ಲ ಅನ್ನೋ ಹಾಗಿಲ್ಲ, ಪ್ರತಿಯೊಂದರ ಬಗ್ಗೆನೂ ಹೇಳಿದ್ದಾರೆ. ಭಗವಂತ ಹೇಳ್ತಾನೆ, ಶೀತ ಉಷ್ಣ ಸುಖ ದುಃಖ ಬಂದು ಯಾವ ರೀತಿ ಬರುತ್ತೆ ಹೋಗುತ್ತೆ ಅಲ್ವಾ. ಈಗ ನಮಗೆ ಒಂದು ನೆಗಡಿ ಆಗಿರ್ಬೋದು ಅಥವಾ ಒಂದು ಜ್ವರ ಬಂದಿರ್ಬೋದು, ಅದು ಪರ್ಮನೆಂಟಾಗಿ ಆಗೇ ಇರುತ್ತೆ, ಬರುತ್ತೆ ಮತ್ತು ಹೋಗ್ತಾ ಇರುತ್ತೆ. ಹಾಗೆ ಈ ಸುಖ ದುಃಖಗಳು ಸಹ ಅಷ್ಟೇ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಹಾಗೇ ಯಾವುದು ಬಂದಿದೆಯೋ ಅದು ಶಾಶ್ವತವಾಗಿ ಇರೋದಿಲ್ಲ. ಅದಕ್ಕೆ ಯಾಕೆ ನೀನು ಇದು ದುಃಖ ಪಡ್ತೀಯಾ ಅಂತನ್ಬಿಟ್ಟು ಸಾಂಖ್ಯಯೋಗದಲ್ಲಿ ಭಗವಂತ ಹೇಳ್ತಾನೆ. ಮತ್ತು ಈ ಕರ್ಮಯೋಗದಲ್ಲಿ ಏನು ಹೇಳ್ತಾರೆ ಅಂದರೆ, ಕರ್ಮ ಮಾಡೋದ್ರಿಂದ ಐಹಿಕ ಜಗತ್ತಿನ ಬಂಧನದಲ್ಲಿ ಸಿಲುಕ ಹಾಕಿಕೊಳ್ಳದೆ ನಾವು ಮುಕ್ತಿನ ಯಾವ ರೀತಿ ಹೊಂದಬಹುದು, ಮತ್ತು ಪರಮಾತ್ಮನನ್ನು ಯಾವ ರೀತಿ ಅರಿಬಹುದು ಅಂತ ಕರ್ಮಯೋಗದಲ್ಲಿ ನಮಗೆ ಉಪದೇಶನ ನೀಡಿದ್ದಾರೆ. ಇದು ಭಗವದ್ಗೀತೆ ನಿಜವಾಗ್ಲೂ ಉಪದೇಶಗಳ ನಿಧಿನೇ. ಒಂದೊಂದು ಇದರಲ್ಲೂ ಒಂದೊಂದನ್ನು ನಮಗೆ ಹಲವಾರು, ಅಂದರೆ ಯಾವುದೇ ಒಂದು ನಾವು ತಗೊಂಡಾಗ ಕರ್ಮಯೋಗ ಇರಲಿ, ಜ್ಞಾನಯೋಗ ಇರಲಿ, ಸನ್ಯಾಸ ಯೋಗ, ಹಲವಾರು ಉಪದೇಶಗಳನ್ನು ಅಲ್ಲಿ ಕೊಟ್ಟಿದ್ದಾರೆ. ಜ್ಞಾನಯೋಗದಲ್ಲಿ ಹೇಳ್ತಾರೆ, ಯಾವ ಗುರುವನ್ನು ಆಶ್ರಯಿಸೋದ್ರ ಬಗ್ಗೆ ನಮಗೆ ಉಪದೇಶ ನೀಡಿದ್ದಾರೆ. ಮತ್ತು ಸನ್ಯಾಸ ಯೋಗದಲ್ಲಿ ಹೇಳ್ತಾರೆ, ಕರ್ಮ ಮಾಡೋದೇ ಮನುಷ್ಯನ ಮುಖ್ಯ ಧರ್ಮ ಆಗಿರೋದು, ಕರ್ಮ ಮಾಡಬೇಕು, ಆದರೆ ಕರ್ಮದ ಫಲವನ್ನು ಅಪೇಕ್ಷಿಸಬಾರ್ದು, ಈ ರೀತಿಯ ಕರ್ಮ ಮಾಡಬೇಕು ಅಂತ ಹೇಳ್ತಾರೆ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ನಮ್ಮಲ್ಲಿ ಶಾಂತಿ, ಸಹನೆ, ತಾಳ್ಮೆ ಮತ್ತು ಆಧ್ಯಾತ್ಮಿಕ ಆನಂದನೂ ಪಡೆಯೋದಕ್ಕೆ ನಮಗೆ ಸಹಾಯ ಆಗುತ್ತೆ. ಅದಕ್ಕೋಸ್ಕರ ನಾವು ಏನು ಮಾಡಬೇಕು, ಕರ್ಮನ ಮಾಡಬೇಕು, ಆದರೆ ಅದರ ಫಲವನ್ನು ಬಯಸಬಾರದು ಅಂತ ಹೇಳ್ತಾರೆ. ಮತ್ತು ಮನಸ್ಸು ಮತ್ತು ಇಂದ್ರಿಯಗಳನ್ನೇನು ಮಾಡಬೇಕು, ನಾವು ನಿಯಂತ್ರಿಸಬೇಕು. ಆ ನಿಯಂತ್ರಿಸಬೇಕಾದ್ರೆ ಏನು ಮಾಡಬೇಕು ಅನ್ನೋದನ್ನು ಧ್ಯಾನ ಯೋಗದ ಮುಖಾಂತರ ನಮಗೆ ಉಪದೇಶನ ನೀಡಿದ್ದಾರೆ.
ಮತ್ತೆ ಜ್ಞಾನ, ವಿಜ್ಞಾನ, ಐಹಿಕ ಜಗತ್ತು ಮತ್ತು ಆಧ್ಯಾತ್ಮಿಕ ಜಗತ್ತು ಎಲ್ಲದರ ಬಗ್ಗೆನೂ ಹೇಳಿದ್ದಾರೆ. ಅಂದ್ರೆ ಐಹಿಕ ಜಗತ್ತು ಮತ್ತು ಆಧ್ಯಾತ್ಮಿಕ ಜಗತ್ತು ಎಲ್ಲದರ ಆಧಾರದ ಶಕ್ತಿ ನಾನೇ. ಆ, ನನ್ನನ್ನು ನಾನೇ ಹೇಳ್ತಾ ಇದ್ದೀನಿ, ಸ್ವಯಂ ನಾನೇ ಹೇಳ್ತಾ ಇದ್ದೀನಿ, ಇದನ್ನು ಅರಿತುಕೋ ಅಂತ ಅಂದ್ಬಿಟ್ಟು ಭಗವಂತ ಹೇಳ್ತಾನೆ. ಮತ್ತೆ ಮರಣಕಾಲದಲ್ಲಿ ಭಕ್ತಿಯಿಂದ ನನ್ನನ್ನು ಸ್ಮರಿಸಿದರೆ ನನ್ನನ್ನೇ ಸೇರ್ತೀರಾ ಅಂತ ಅಂದ್ಬಿಟ್ಟು ಅಕ್ಷರ ಬ್ರಹ್ಮ ಯೋಗದಲ್ಲಿ ಭಗವಂತ ಹೇಳ್ತಾನೆ. ಅಂದ್ರೆ ಒಂದೊಂದರಲ್ಲಿ ಯಾವ ರೀತಿ ಮನುಷ್ಯ ಇರಬೇಕು, ಯಾವ ರೀತಿ ಜೀವನನ ನಡೆಸ್ಬೇಕು ನೋಡಿ. ಮನುಷ್ಯನಾದವನಿಗೆ ಏನು ಯಾವ ಥರ ಗುಣ ಇರುತ್ತೆ, ರಾಜಸ, ತಾಮಸ, ಸಾತ್ವಿಕ ಎಲ್ಲ ಗುಣನೂ ಅವನಲ್ಲಿ 3 ಗುಣಗಳ ಇರುತ್ತೆ. ಆದರೆ ಆ 3 ಗುಣಗಳ ಇದರಲ್ಲಿ ಇದು ಸಾತ್ವಿಕ ಗುಣನ ನಾವು ಹೆಚ್ಚು ಮಾಡಿಕೊಂಡು ಅದು ಅಂತಿಮ ಗುರಿ ಅಂದರೆ ಭಗವಂತನನ್ನ ಯಾವ ರೀತಿ ಸೇರಬೇಕು ಅನ್ನೋದ್ರ ಬಗ್ಗೆನೂ ಸಹ ತಿಳಿಸಿದ್ದಾರೆ. ಮತ್ತೆ ಸೇವೆ ಮಾಡೋದ್ರ ಮುಖಾಂತರ ನಾವು ದೈವಿ ಗುಣಗಳನ್ನು ಬೆಳೆಸ್ಕೊಳ್ಳಬಹುದು. ಅದಕ್ಕೋಸ್ಕರ ಸೇವೆನೂ ತುಂಬ ಮುಖ್ಯವಾಗಿರುತ್ತೆ ಅಂತ ಹೇಳ್ತಾರೆ. ಇದೆಲ್ಲ ಹೇಳೋದ್ರ ಜೊತೆಗೆ ರಾಜಗುಹ್ಯ ಯೋಗದಲ್ಲಿ ಏನು ಹೇಳ್ತಾರೆ ಅಂದರೆ ಆತ್ಮದ ಬಗ್ಗೆ, ಅಂದರೆ ಆತ್ಮ ಮತ್ತೆ ಶಾಶ್ವತವಾಗಿ ಭಗವಂತನಲ್ಲಿ ನೆಲೆಸುವ ಬಗ್ಗೆಯನ್ನು ಸಹ ನಮಗೆ ಉಪದೇಶ ನೀಡಿದ್ದಾರೆ. ಮತ್ತೆ ನೋಡಿ, ಒಬ್ಬ ದೈವಿ ಗುಣ ಮತ್ತೆ ಅಸುರಿ ಗುಣ ಇದ್ರ ಬಗ್ಗೆನೂ ಹೇಳಿದ್ದಾರೆ. ಅಂದ್ರೆ ಅಸುರಿ ಗುಣ ಅಂತಂದ್ರೆ ಏನು, ದೈವಿ ಗುಣ ಅಂದ್ರೆ ಅಂತ ಏನು ಅಂತ ಒಂದು ಸರಳವಾಗಿ ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಅಸುರಿ ಗುಣ ಅಂದ್ರೆ ಯಾವುದು ಧರ್ಮ ಮಾರ್ಗದಲ್ಲಿ ನಡಿದೀರಾ ಸ್ವ ಇಚ್ಛೆಯಿಂದ ತನ್ನ ಇಚ್ಛೆ ಬಂದಂತೆ ನಡೀತಾನೋ ಅದು ಅಸುರಿ ಗುಣ. ಧರ್ಮ ಮಾರ್ಗದಲ್ಲಿ ನಡೆಯೋದು, ಧರ್ಮ ಏನು ಹೇಳುತ್ತೋ ಅದರಲ್ಲಿ, ಮತ್ತೆ ಒಂದು ನಮ್ಮ ಧರ್ಮಗ್ರಂಥ ಏನು ನಮಗೆ ನಿಯಮ ಹಾಕ್ಕೊಟ್ಟಿದೆ ಅದ್ರ ಪ್ರಕಾರ ನಾವು ಬದುಕ್ತೀವಲ್ಲ, ಅದು ಬಂದು ದೈವಿ ಗುಣ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು, ಅಸುರಿ ಗುಣಗಳನ್ನು ತ್ಯಜಿಸಿ ದೈವಿ ಗುಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಯಾವಾಗ ನಾವು ಧರ್ಮ ಮಾರ್ಗದಲ್ಲಿ ನಡಿತೀವೋ ಅವಾಗ ಏನು ಮಾಡ್ತೀವಿ, ಪರಿಪೂರ್ಣತೆಯನ್ನು ಹೊಂದುತ್ತೀವಿ. ಸೊ ಮತ್ತೆ ಇಲ್ಲಿ ಭಗವಂತ ಏನಂದ್ರೆ ಪ್ರತಿಯೊಂದು ಸಮಸ್ಯೆಗಳಿಗೆ ಪರಿಹಾರವನ್ನ ತಿಳಿಸಿದ್ದಾರೆ ಈ ತತ್ವಗಳ ಮುಖಾಂತರ. ಅಂದ್ರೆ ಭಗವಂತ ಹೇಳಿರುವ ಪ್ರತಿಯೊಂದು ತತ್ವದಲ್ಲೂ, ಆ ಉಪದೇಶಗಳ ನಿಧಿಯಲ್ಲಿ ನಮಗೆ ಬೇಕಾದಂಥ ಜೀವನದ ಮೌಲ್ಯಗಳನ್ನು ತಿಳಿಸಿದ್ದಾರೆ. ಮತ್ತೆ ಮಾನವನ ಜೀವನದ ಮುಖ್ಯ ಉದ್ದೇಶ ಏನು, ಮತ್ತೆ ಸ್ಥಿರ ಮನಸ್ಸಿನಿಂದ ನಾವು ಯಾವ ರೀತಿ ಇರಬೇಕು ಅಂತನ್ಬಿಟ್ಟು ಎಲ್ಲಾನು ಹೇಳಿದ್ದಾರೆ. ಒಟ್ಟಾರೆ ಏನಪ್ಪಾ ಅಂತಂದ್ರೆ, ಭಗವಂತನಲ್ಲಿ ಯಾವಾಗ ನಾವು ಭಕ್ತಿಪೂರ್ವಕವಾಗಿ ಶರಣಾಗತಿನ ಹೊಂತೀವೋ ಅದು ಅವಾಗ ಏನು ಮಾಡ್ತಾನೆ, ನಾವು ಗೊತ್ತಿಲ್ದೋ ಮಾಡಿರುವ ಪಾಪಗಳನ್ನೆಲ್ಲ ಪರಿಹರಿಸಿ ನಮಗೇನು ಮಾಡ್ತಾನೆ, ಪರಿಪೂರ್ಣವಾದ ಜ್ಞಾನವನ್ನು ನೀಡಿ ನಾವು ಪರಂಧಾಮವನ್ನು ಸೇರೋದಕ್ಕೆ ಅಥವಾ ಭಗವಂತನನ್ನ ಸೇರೋದಕ್ಕೆ ನಮಗೆ ಅನುಕೂಲ ಮಾಡಿಕೊಡುವಂಥ ಎಲ್ಲ ಒಂದು ಇದನ್ನು ತತ್ವವನ್ನು ಭಗವಂತ ನಮಗೆ ಹೇಳಿದ್ದಾನೆ. ಏನಕ್ಕೆ ಭಗವದ್ಗೀತೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಅಂದರೆ, ಎಲ್ಲ ಧರ್ಮ ಗ್ರಂಥಗಳಲ್ಲಿ ಏನಿದೆಯೋ ಅದು ಭಗವದ್ಗೀತೆಯಲ್ಲಿದೆ. ಮತ್ತೆ ಎಲ್ಲ ಧರ್ಮ ಗ್ರಂಥಗಳಲ್ಲಿ ಏನಿಲ್ವೋ ಅದೂ ಸಹ ಭಗವದ್ಗೀತೆಯಲ್ಲಿದೆ. ಅದಕ್ಕೆ ಭಗವದ್ಗೀತೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಅದಕ್ಕೆ ನಾವು ಭಗವದ್ಗೀತೆಯಲ್ಲಿರುವಂಥ ಕೊಟ್ಟಿರುವಂಥ ಉಪದೇಶಗಳನ್ನು ನಮ್ಮ ಕೇಳೋಣ, ಮತ್ತು ಬೇರೆಯವ್ರಿಗೆ ತಿಳಿಸೋಣ, ಮತ್ತು ಕೇಳಿದ್ದನ್ನು, ಓದಿದ್ದನ್ನು, ತಿಳ್ಕೊಂಡಿದ್ದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ. ಅಳವಡಿಸ್ಕೊಂಡು ನಮ್ಮ ಬದುಕನ್ನು ಸಾರ್ಥಕಪಡಿಸಿಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ಚಿಕ್ಕ ಚಿಂತನೆಯನ್ನು ನಾನು ಮುಗಿಸ್ತಾ ಇದ್ದೀನಿ. ಹರೇ ಕೃಷ್ಣ.